ವಂಶ ಅಂದ್ರೆ ಎದುರಾಳಿಯಾದಂಥ ಒಂದು ಗೋಳಿ. ವಂಶಗ ಅಂದ್ರೆ ಆ ಎದುರಾಳಿಯನ್ನ ಹಿಮ್ಮೆಟ್ಟಿಸ್ಲಿಕ್ಕಾಗಿ ಭಯವಿಲ್ಲದೆ ಮುನ್ನುಗ್ಗುವಂಥ ಈ ಗುಂಪಿನ ನಾಯಕ ಅಂತ ಅರ್ಥ. ಕೋಶಗಳಲ್ಲಿ ನಮಗೆ ಇವತ್ತು ವಂಶಗ ಅನ್ನೋ ಶಬ್ದ ಕಾಣಿಸ್ತದೆ. ಆದರೆ ವಂಶ ಅನ್ನೋ ಶಬ್ದ ಕೋಶದಲ್ಲಿ ಹುಡುಕಾಡಿದ್ರು ಕೂಡ ನನಗೆ ಕಾಣಲಿಲ್ಲ. ಅದಕ್ಕೆ ಆಚಾರ್ಯರ ಭಾಷ್ಯದಲ್ಲಿ ಪ್ರತಿವೀರ ವೃಷಾ ವಂಶಃ ತದ್ಗಂತ ವಂಶಗೋ ವಿಭೀಹಿ ಅಂತ ಭಾಷ್ಯ ಬರೆದಿದ್ದಾರೆ. ಪ್ರತಿವೀರ ಎದುರಾಳಿಯಾದಂತಹ ಒಂದು ಗೂಳಿಯೇ ವಂಶ. ತದ್ಗಂತ ವಂಶಂ ಗಚ್ಚತಿ ಇತಿ ವಂಶಗಃ, ಅದನ್ನ ಎದುರಿಸಿ ಹೋಗುವಂತಹ ಮತ್ತೊಂದು ಗೂಳಿ ಏನಿರ್ತದೆ ಈ ಗುಂಪಿನ ನಾಯಕ, ವಿಭೀಹಿ ಭಯರಹಿತವಾಗಿ ಮುನ್ನುಗ್ತದಲ್ಲ, ಅದಕ್ಕೆ ವಂಶಗ ಅಂತ ಹೀಗೆ ವರ್ಣನೆ ಮಾಡ್ತಾರೆ. ಇದು ಕೋಶಗಳಲ್ಲಿ ಈ ವಂಶಗ ಅನ್ನೋ ಶಬ್ದಕ್ಕೂ ಕೂಡ ಎತ್ತು, ಒಂದು ಬುಲ್ ಹೀಗೆಲ್ಲ ಅರ್ಥಗಳನ್ನು ಹೇಳ್ತಾರೆ. ಅದಲ್ಲದೇನೆ ಕೆಲವು ಬೇರೆ ಅರ್ಥಗಳು ಕೂಡ ನಮಗಲ್ಲಿ ಈ ಇಂಗ್ಲಿಷ್ ಭಾಷೆಯ ಕೆಲವು ಕೋಶಗಳನ್ನು ನೋಡಿದರೆ ಕಾಣುತ್ತವೆ. ನನಗೆ ಆ ವಂಶಗ ಅನ್ನೋದನ್ನು ನೋಡಿದಾಗ ಅದಕ್ಕೆ BULL ಬುಲ್ ಅನ್ನುವಂಥ ಒಂದು ಶಬ್ದ ಕಾಣಿಸ್ತು. ಅದಲ್ಲದೆ STIER ಸ್ಟೈರ್ ಅನ್ನುವಂಥ ಒಂದು ಶಬ್ದವು ಕೂಡ ಕಾಣಿಸ್ತು. ಅದು ಈ ಮೂಲ ಜರ್ಮನಿಯ ಶಬ್ದ ಅಂತ ಹೇಳ್ತಾರೆ. ನಾನು ಈ ಶಬ್ದವನ್ನು ಯಾಕೆ ಹೇಳ್ತಿದ್ದೇನೆ ಅಂತಂದ್ರೆ, ಶಬ್ದಕ್ಕೆ ಆಕ್ರಮಣ ಮಾಡುವವರು, ಎದುರಾಳಿಯ ಮೇಲೆ ಆಕ್ರಮಣ ಮಾಡುವವರು ಅನ್ನೋ ಒಂದು ಅರ್ಥವನ್ನ STY ಅನ್ನುವಂಥ ಒಂದು ಕ್ರಿಯಾಪದ ಏನಿದೆ ಈಗ ಕೋಶದಲ್ಲಿ ಕಾಣಿಸೋದು STY ಅಂತ ಕಾಣಿಸ್ತದೆ. STIE ಅಂತನೂ ಇನ್ನೊಂದು ಕ್ರಿಯಾಪದನೂ ಹಿಂದೆ ಇತ್ತು ಅಂತ ಹೇಳ್ತಾರೆ. ಅದಕ್ಕೆ ಆಕ್ರಮಣ ಮಾಡು, ಎದುರಾಳಿಯ ಮೇಲೆ ಆಕ್ರಮಣ ಮಾಡು ಅಂತ ಅರ್ಥ ಬರ್ತದೆ. ಆ ಅರ್ಥವನ್ನ ನಾವು ಆ ಇಂಗ್ಲಿಷ್ ಭಾಷೆ ಶಬ್ದದಿಂದ ತಿಳಿದುಕೊಂಡು ವಂಶಗ ಅನ್ನೋ ಶಬ್ದಕ್ಕೂ ಕೂಡ ಅದನ್ನೇ ಅರ್ಥ ಮಾಡ್ಕೋಬೇಕು, ಅದನ್ನೇ ಅನ್ವಯಿಸ್ಕೋಬೇಕು ಅನ್ನೋದಕ್ಕಾಗಿ ಹೇಳ್ತಿದ್ದೇನೆ ಅಷ್ಟೇ. ವಸ್ತುತಃ ಜರ್ಮನಿ ಇಂಗ್ಲಿಶಿನ ಆ ಅರ್ಥಗಳನ್ನು ನೋಡುವುದೇನು ಇಲ್ಲಿ ಉದ್ದೇಶ ಅಲ್ಲ. ಆದರೆ ಗಚ್ಚತಿ, ವಂಶಂ ಗಚ್ಚತಿ ಅಂದ್ರೆ ಏರಿ ಹೋಗುವಂಥದ್ದು ಅಂತ ಹೀಗೆ ಅರ್ಥ. ಅದಕ್ಕೆ ಕೋಶಗಳಲ್ಲಿ ಹಾಗೊಂದು ಅರ್ಥನೇ ನಮಗೀಗ ಕಾಣಿಸ್ತದೆ ಆ ಶಬ್ದವನ್ನು ಗಮನಿಸಿದರೆ. ಇವತ್ತಿನ ಕೋಶಗಳಲ್ಲಿ ಮೌಂಟ್, ರೈಸ್, ಕ್ಲೈಂಬ್ ಅಂತ ಹೀಗೆ ಒಂದು ಶಬ್ದ, ಒಂದು ಅರ್ಥ ಅದಕ್ಕೆ ಕಾಣಿಸ್ತದೆ. ಸ್ಟೈ ಅಂತ ಅನ್ನೋದಕ್ಕೆ, STY ಅಂತ ಅನ್ನೋದಕ್ಕೆ. ಹೀಗಿರೋದ್ರಿಂದ ಎದುರಾಳಿಯ ಮೇಲೆ ಏರಿ ಹೋಗುವವರು ಅಂತ ಅದಕ್ಕೆ ಒಟ್ಟಾರೆ ಅರ್ಥ ಆಗ್ತದೆ. ಇದು ಶಬ್ದ ಇಂಗ್ಲಿಷ್ ಶಬ್ದವನ್ನು ಸುಮ್ಮನೆ ನಾವೀಗ ಇಲ್ಲಿ ನೋಡಿದ್ರಿಂದ ಅದು ಯಾವ ಮೂಲದ್ದು ಅಂತಲೂ ತಿಳ್ಕೊಳ್ಬೇಕು ಅಂತಂದು ಬಾರಿ ನನಗನ್ನಿಸ್ತು. ನಾನು ನೋಡುವಾಗ ನನಗೆ ಅಲ್ಲಿ ಏನೇನು ಅರ್ಥಗಳು ಕಂಡಿದ್ದವು ಅನ್ನೋದನ್ನು ತಮ್ಮ ಎದುರಿಗೆ ಹಂಚ್ಕೋತೇನೆ ಅಷ್ಟೇ. ಜರ್ಮನಿ, ಡಚ್ ಮತ್ತು ಜೂಯಿಷ್ ಮೂಲದಿಂದ ಬಂದಿರುವಂತಹ ಒಂದು ಶಬ್ದ ಅದು. STIER ಹೀಗೆ ಶಬ್ದ ತುಂಬಾ ಬಲಿಷ್ಠನಾದಂತಹ ಒಬ್ಬ ವ್ಯಕ್ತಿಗೂ ಕೂಡ ಅಂಥ ಒಂದು ಸ್ಟೈರ್ ಅನ್ನುವಂಥ ಶಬ್ದವನ್ನು ಬಳಕೆ ಮಾಡ್ತಾರೆ ಅಂತ ಹೀಗೆ ಕಂಡು ಬಂತು ನನಗೆ. someone thought to resemble a animal ಅಂತ ಹೀಗೆ ತುಂಬಾ ಬಲಶಾಲಿಯಾದ ವ್ಯಕ್ತಿಯನ್ನು ಕೂಡ ಆ ಶಬ್ದದಿಂದ ಹೇಳ್ತಾರೆ.